ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನೀವೇನಾದರೂ ಜಾಸ್ತಿ ಸೀರಿಯಲ್ ನೋಡೋರಾದ್ರೆ, ಅದರಲ್ಲೂ ಜೀ ಕನ್ನಡ ನೋಡೋರಾದ್ರೆ ನಿಮಗೊಂದು ಡೈಲಾಗ್ ನೆನಪಿದ್ದೇ ಇರುತ್ತೆ. ಅದು ಯಾವ ಡೈಲಾಗ್ ಅಂದರೆ ಅಕ್ಕವ್ರೆ ಅನ್ನೋ ಪದ ಕೇಳೇ ಇರ್ತೀರ. ಅಮೃತಧಾರೆಯ ಭೂಮಿಕಾ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಮಲ್ಲಿ ಈಗ ಲಾಯರ್ ಆಗಿದ್ದಾರೆ. ಭಾರ್ಗವಿ LLB ಸೀರಿಯಲ್ನಲ್ಲಿ ನಾಯಕಿಯಾಗಿ ಮಲ್ಲಿ ಮಿಂಚ್ತಿದ್ದಾರೆ. ಯಾವಾಗ ಮಲ್ಲಿ ಭಾರ್ಗವಿ ಆದ್ರು, ಅಮೃತಧಾರೆ ಮಲ್ಲಿಯಾಗಿ ಬೇರೆ ನಟಿಯ ಎಂಟ್ರಿ ಆಗಿದೆ. ಅಲ್ಲಿ ಮಲ್ಲಿಯಾಗಿ, ಇಲ್ಲಿ ಭಾರ್ಗವಿಯಾಗಿ ಎರಡು ವಿಭಿನ್ನ ಕ್ಯಾರೆಕ್ಟರ್ನಲ್ಲಿ ನಟಿಸೋ ಮೂಲಕ ಎರಡು ಪಾತ್ರದಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಭಾರ್ಗವಿ ಸೀರಿಯಲ್ ಮೂಲಕ ಹೊಸ ಹವಾ ಸೃಷ್ಟಿಸ್ತಾ ಇರೋ ಮಲ್ಲಿಯ ಹಿನ್ನೆಲೆ ಕೇಳ್ತಾ ಹೋದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಮನುಷ್ಯನ ಬೆಳವಣಿಗೆ ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ನಟಿಯೇ ಜೀವಂತ ಸಾಕ್ಷಿ. ನಾನು ದೊಡ್ಡ ನಟಿಯಾಗಬೇಕು, ಎಲ್ಲರೂ ಗುರುತಿಸುವಂತೆ ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬ ನಟ ನಟಿಯ ಕನಸಾಗಿರುತ್ತೆ. ಆದರೆ ಅದಕ್ಕೆ ತಕ್ಕಂತೆ ಶ್ರಮ ಬೇಕು, ಜೊತೆಗೆ ಅದೃಷ್ಟ ಕೂಡ ಕೈ ಹಿಡಿಬೇಕು. ಒಮ್ಮೆಲೆ ಯಾರೂ ಕೂಡ ದೊಡ್ಡ ಸ್ಟಾರ್ ಆದವರಿಲ್ಲ. ಸ್ಟಾರ್ ಪಟ್ಟ ಅನ್ನೋದು ಖರೀದಿ ಮಾಡೋದಲ್ಲ. ಜೀವನದಲ್ಲಿ ನಾನಾ ಏಳು ಬೀಳು ಕಂಡವರಿಗೆ ಮಾತ್ರ ಈ ಪಟ್ಟ ಒಲಿಯೋದು. ಈ ಹೆಣ್ಮಗಳ ಬಾಳಲ್ಲೂ ಇದೇ ಆಗಿದೆ. ಅಜ್ಜ, ಅಪ್ಪ, ಅಮ್ಮ ಎಲ್ಲರೂ ಕೂಡ ಕಲಾವಿದರ ಕುಟುಂಬದಲ್ಲಿ ಬಂದ ನಟಿ ರಾಧಾ ಬದುಕಲ್ಲಿ ಒಂದಿಷ್ಟು ಕಹಿ ಘಟನೆಗಳಾಗಿದೆ. ನೀನೇ ಜೀವ ಅಂತ ಪ್ರೀತಿಸ್ತಾ ಇದ್ದ ಹುಡುಗನೇ ಮೋಸ ಮಾಡೋದ. ಇವತ್ತು ನಟಿ ರಾಧಾ ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಮಾಜಿ ಲವರ್. ಹುಡುಗ ಕೈ ಕೊಟ್ಟು ಹೋದ ಮೇಲೆಯೇ ಇವರ ಬದುಕು ಬದಲಾಗಿದ್ದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಮಲ್ಲಿ ಅಲಿಯಾಸ್ ಭಾರ್ಗವಿಯ ನಿಜವಾದ ಹೆಸರು ರಾಧಾ ಭಗವತಿ. ವಿಜಯಪುರದ ಚೆಲುವೆ ಇವರು. ಕಲಾವಿದರ ಕುಟುಂಬ ಇವರದ್ದು. ಇವರ ಅಜ್ಜ ರಂಗಭೂಮಿ ಕಲಾವಿದರು. ಇದರ ಜೊತೆಗೆ ಹರಿಕಥೆ ದಾಸರು ಕೂಡ ಆಗಿದ್ರು. ರಾಧಾ ಅವರ ತಾಯಿಯು ಜನಪದ ಗೀತೆಗಳಿಗೆ ಧ್ವನಿಯಾದವರು. ಹಾಡೋದ್ರಲ್ಲಿ ಎತ್ತಿದ ಕೈ. ಇಡೀ ಮನೆಯಲ್ಲಿ ಕಲೆಯ ವಾತಾವರಣ ಇತ್ತು. ಹೀಗಾಗಿಯೋ ಏನೋ ಗೊತ್ತಿಲ್ಲ, ರಾಧಾ ಭಗವತಿ ಅವರಿಗೆ ಚಿಕ್ಕ ವಯಸ್ಸಲ್ಲೇ ನಟನೆ ಕಡೆ ಹೆಚ್ಚು ಆಸಕ್ತಿ ಶುರುವಾಗಿತ್ತು. ಅಮ್ಮನ ಜೊತೆ ಹಾಡ್ತಾ ಇದ್ರು, ಅಜ್ಜನ ಜೊತೆ ನಾಟಕ ಮಾಡ್ತಾ ಇದ್ರು. ನಟಿ ಆಗಬೇಕು ಅನ್ನೋ ಕನಸನ್ನ ಚಿಕ್ಕ ವಯಸ್ಸಲ್ಲೇ ಮೈಗೂಡಿಸ್ಕೊಂಡವರು. ಒಂದೊಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅದು ದೊಡ್ಡದಾಗೋ ಚಿಕ್ಕದಾಗೋ ಅಂತ ನೋಡಲಿಲ್ಲ. ಚಿಕ್ಕ ಪಾತ್ರದಲ್ಲೇ ತಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸ್ಬೇಕಿತ್ತು. ಹೀಗಾಗಿ ಕಿರುತೆರೆ ಹಿರಿತೆರೆ ಅನ್ನದೇ ಮ್ಯೂಸಿಕ್ ಆಲ್ಬಮ್ನಲ್ಲೂ ಮೋಡಿ ಮಾಡಿದ್ರು. ಬರೀ ನಟನೆ ಮಾತ್ರ ಅಲ್ಲ, ಹಿನ್ನೆಲೆ ಗಾಯಕಿಯಾಗಿಯೂ ಎಲ್ಲರ ಮನ್ಸು ಕದ್ದಿದ್ದಾರೆ. ಹೆಮ್ಮೆಯ ವಿಷಯ ಅಂದರೆ ಈಗಾಗಲೇ 2 ಸಿನಿಮಾಗಳಲ್ಲಿ ಬ್ಯಾಕ್ಗ್ರೌಂಡ್ ಸಿಂಗರ್ ಆಗಿ ಕಮಾಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಂಠದಾನ ಕಲಾವಿದೆಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಮಧುಮಗಳು ಅನ್ನೋ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರಕ್ಕೆ ಇವರೇ ಕಂಠದಾನ ಮಾಡ್ತಿರೋದು. ಆತ್ಮೀಯರೇ, ಅಂದ ಹಾಗೆ ನಟಿ ರಾಧಾ ಅವರು ಕನ್ನಡಿಗರಿಗೆ ಅತಿ ಹೆಚ್ಚು ಪರಿಚಯವಾಗಿದ್ದು ರಾಮ್ಜಿ ನಿರ್ದೇಶನದ ರಾಮಾಚಾರಿ ಸೀರಿಯಲ್ನಲ್ಲಿ. ಈ ಧಾರಾವಾಹಿಯಲ್ಲಿ ರಾಮಾಚಾರಿಯ ಸಹೋದರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸೀರಿಯಲ್ ನಟಿ ರಾಧಾಗೆ ಒಂದೊಳ್ಳೆ ಬ್ರೇಕ್ ಕೊಡ್ತು. 4 ಜನ ಗುರುತಿಸುವಂತೆ ಮಾಡಿತು. ಚಿಕ್ಕ ರೋಲ್ ಆದರೂ ಕೂಡ ತಮ್ಮ ಪ್ರತಿಭೆ ಎಂತಹದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಹೀಗಾಗಿಯೇ ಈ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾಗಲೇ ವಸಂತ ಕಾಲದ ಹೂವುಗಳು ಅನ್ನೋ ಸಿನಿಮಾ ಆಫರ್ ಸಿಗುತ್ತೆ. ಕಿರುತೆರೆಯಲ್ಲಿ ಸಣ್ಣದೊಂದು ರೋಲ್ ಮಾಡ್ತಾ ಇದ್ದ ನಟಿಗೆ ಹಿರಿತೆರೆಯಲ್ಲಿ ನಾಯಕಿಯ ಪಾತ್ರ ಸಿಕ್ಕಿತ್ತು. ಹೀಗಾಗಿ ರಾಮಾಚಾರಿ ಸೀರಿಯಲ್ ಬಿಟ್ಟು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಸಿನಿಮಾ ನಟಿ ಆದೆ ಅನ್ನೋ ಕಾರಣಕ್ಕೆ ಬರೀ ಸಿನಿಮಾ ರಂಗಕ್ಕೆ ಸ್ಟಿಕ್ ಆನ್ ಆಗಲಿಲ್ಲ, ಮತ್ತೆ ಕಿರುತೆರೆಗೂ ಕಂಬ್ಯಾಕ್ ಮಾಡಿದ್ರು. ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಅನ್ನೋ ಪಾತ್ರ ಮಾಡಿ ಎಲ್ಲರ ಮನಸ್ಸು ಕದ್ರು. ನಟನೆ ಜೊತೆಗೆ ಮಾಡೆಲ್ ಕೂಡ ಆಗಿರುವ ರಾಧಾಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಎಂಥ ಪಾತ್ರ ಕೊಟ್ಟರೂ ಸಲೀಸಾಗಿ ಮಾಡುವ ರಾಧಾ ದೊಡ್ಡ ಅವಕಾಶಗಳಿಗೆ ಎದುರು ನೋಡ್ತಾ ಇದ್ದಾರೆ. ಆ 90 ದಿನಗಳು, ವಸಂತ ಕಾಲದ ಹೂವುಗಳು, ಅಪಾಯ ಇದೆ ಎಚ್ಚರಿಕೆ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಉಘೆ ಮಾದೇಶ್ವರ ಧಾರಾವಾಹಿಯಲ್ಲಿ ನಟಿಸಿರೋ ರಾಧಾ ಬಾರಿಗೊಂದು ತಾರೆ ಅನ್ನೋ ಮ್ಯೂಸಿಕ್ ಆಲ್ಬಮ್ನಲ್ಲೂ ಕಾಣಿಸ್ಕೊಂಡಿದ್ದಾರೆ. ಕಾಲೇಜು ದಿನಗಳಲ್ಲೇ ನಟಿ ರಾಧಾಗೆ ಲವ್ ಆಗಿತ್ತು. ಮದುವೆ ಆದ್ರೆ ಅವನನ್ನೇ ಅಂತ ಫಿಕ್ಸ್ ಆಗಿದ್ರು. ಆತ ಕೂಡ ತುಂಬಾ ಇಷ್ಟಪಡ್ತಿದ್ದ. ಆದ್ರೆ ಸಣ್ಣ ವಿಷಯಕ್ಕೆ ಮನಸ್ತಾಪ ಹೆಚ್ಚಾಗೋದಕ್ಕೆ ಶುರುವಾಯಿತು. ಹೊಂದಾಣಿಕೆ ಇಲ್ಲದಂತಾಯಿತು. ಪ್ರೀತಿಸಿದವಳೆ ಜೀವ ಅಂತಿದ್ದವ ಒಂದಿನ ಲವ್ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವುದೇ ಕಾರಣವನ್ನು ನೀಡದೆ ಕೈಕೊಟ್ಟು ಹೋದ. ಬಹುಶಃ ಅವತ್ತು ಅವನು ಕೈಕೊಟ್ಟು ಹೋಗದೇ ಇದ್ದಿದ್ರೆ ರಾಧಾಗೆ ಇಂಥ ಒಳ್ಳೊಳ್ಳೆ ಅವಕಾಶಗಳು ಮಿಸ್ ಆಗ್ತಾ ಇದ್ವೋ ಏನೋ. ಆತ ಕೈಕೊಟ್ಟು ಹೋದ ಮೇಲೆ ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈಗ ನೀವು ಸಿಂಗಲ್ಲ ಅನ್ನೋ ಪ್ರಶ್ನೆಗೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂದಿದ್ದಾರೆ. ಈ ಮೂಲಕ ತಮ್ಮ ಬಾಳಲ್ಲಿ ಯಾರದ್ದೋ ಎಂಟ್ರಿ ಆಗಿದೆ ಅನ್ನೋದನ್ನ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ಆತ್ಮೀಯರೇ, ರಾಧಾ ಅವರಿಗೆ ಮೊದಲು ಸೀರಿಯಲ್ಗೆ ಬಂದಾಗ
ದಿನಕ್ಕೆ 750 ರೂಪಾಯಿ ಸಂಭಾವನೆ ಕೊಡ್ತಾ ಇದ್ರು. ಅದು 4-5 ವರ್ಷದ ಹಿಂದಿನ ಕಥೆ. ಆಗ ಸೈಡ್ ರೋಲ್ ಆ್ಯಕ್ಟರ್ ಅಷ್ಟೇ. ಇವತ್ತು 1000 ರೂಪಾಯಿ ತಗೊಳ್ತಿದ್ದಾರೆ. ಒಂದು ದಿನಕ್ಕೆ ಏನಿಲ್ಲ ಅಂದರು 10,000 ರಿಂದ 15,000 ಚಾರ್ಜ್ ಮಾಡ್ತಾರೆ. ಒಂದು ದಿನಕ್ಕೆ 15,000 ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಯಾಕಂದರೆ ಇಡೀ ತಿಂಗಳು ಶೂಟಿಂಗ್ ಇರಲ್ಲ. ಒಂದು ತಿಂಗಳಿಗೆ ಹೆಚ್ಚು ಅಂದರೆ 2-3 ವಾರ ಶೂಟಿಂಗ್ ಇರುತ್ತೆ. 15 ದಿನದಲ್ಲೇ ಎಲ್ಲ ಶೂಟಿಂಗ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.